ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಈಗ ಶೋಕಾಸ್ ನೋಟಿಸ್ ದಂಗಲ್ ಶುರುವಾಗಿದೆ. ಈ ಹಿಂದೆ ಯತ್ನಾಳ್ಗೆ ನೋಟಿಸ್ ಶಾಕ್ ಕೊಟ್ಟಿದ್ದಂತ ಹೈಕಮಾಂಡ್ ಇದೀಗ ಬಿಎಸ್ವೈ ಬಣದ ರೇಣುಕಾಚಾರ್ಯ ಸೇರಿ ಒಟ್ಟು 55 ಮಂದಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಇಬ್ಬರು ಶಾಸಕರುಗಳು ಕೂಡ ಇದ್ದಾರೆ. ಅಂದ್ರೆ ಬಿಜೆಪಿಯಿಂದ ಆಯ್ಕೆಯಾಗಿ ಬಹುತೇಕ ಕಾಂಗ್ರೆಸ್ ಕಡೆಗಿರುವಂತ ಶಾಸಕರು. ಹಾಗಾದ್ರೆ ಈ ನೋಟಿಸ್ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಅಂತರ್ಯುದ್ಧ, ನೋಟಿಸ್ ಸಮರ, ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಇತ್ತೀಚೆಗಷ್ಟೇ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಿತ್ತು. ಇದೀಗ ಮತ್ತೆ 3 ಶಾಸಕರು, 2 ಮಾಜಿ ಸಚಿವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಯಡಿಯೂರಪ್ಪ ಬಣಕ್ಕೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಶಾಕ್. ಪಕ್ಷದ ಆಂತರಿಕ ವಿಚಾರ ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆ ಮಾಡಿದ ಆರೋಪದ ಮೇಲೆ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೂ ಬಿ.ಪಿ. ಹರೀಶ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಇದರ ಜೊತೆಗೆ ಯಡಿಯೂರಪ್ಪನವರ ಆಪ್ತರಾದ ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಹೈಕಮಾಂಡ್ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ವರಿಷ್ಠರ ನೋಟಿಸ್ಗೆ ತಿರುಗಿ ಬಿದ್ದ ಎಂಪಿ ರೇಣುಕಾಚಾರ್ಯ. ವಿಜೇಂದ್ರ ಪರ ನಿಂತಿದ್ದಕ್ಕೆ ನೋಟಿಸ್ ಅಂತ ಟೀಕೆ. ಹೈಕಮಾಂಡ್ನ ಶಿಸ್ತು ಸಮಿತಿ ನೋಟಿಸ್ಗೆ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ವಿಜಯೇಂದ್ರ ಬಿಎಸ್ವೈರನ್ನ ಸಮರ್ಥನೆ ಮಾಡಿಕೊಂಡಿದ್ದಕ್ಕೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಬಿಎಸ್ವೈಗೆ ಅಪಮಾನ ಮಾಡಿದವರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಪ್ರಹ್ಲಾದ್ ಜೋಶಿ, ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಾಗಿದ್ದಾಗ ಯಾಕೆ ಎಲ್ಲ ಬಾಯಿಗೆ ಬೀಗ ಹಾಕಿಕೊಂಡಿದ್ರು? ರಾಜ್ಯಾಧ್ಯಕ್ಷರನ್ನ ಟೀಕಿಸಿದ್ರೆ ರೇಣುಕಾಚಾರ್ಯ ಒಳ್ಳೆಯವನ ಅಂತ ಹರಿಹಾಯ್ದಿದ್ದಾರೆ. ರಾಜ್ಯಾಧ್ಯಕ್ಷರು ಟೀಕೆ ಮಾಡಿದ್ರೆ ಬಹಳ ಒಳ್ಳೆನಕ್ಕದ್ನ. ಅರೆ ನೀವೇ ರಾಷ್ಟ್ರೀಯ ನಾಯಕರು, ವಿಜೇಂದ್ರ ಅಧ್ಯಕ್ಷರು ಮಾಡಿದ್ರಿ, ಯಡಿಯೂರಪ್ಪನವ್ರ ಅಧ್ಯಕ್ಷರು ಮಾಡಿದ್ರಿ. ಅಂತವ್ರನ್ನ ಟೀಕೆ ಮಾಡಿದಾಗ ಅವರಿಗೆ ಪಕ್ಷದ ಉಚ್ಚಾಟನೆ ಇಲ್ಲ ಅಂದ್ರೆ ರಾಜ್ಯದ ಅಧ್ಯಕ್ಷರನ್ನ ಬಿಜೆಪಿ ಡಿಫೆಂಡ್ ಮಾಡ್ಕೊಂತ ಅಪರಾಧನ? ಹಂಗೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಟೀಕೆ ಮಾಡಿದ್ರೆ, ವಿಜೇಂದ್ರ ವಿರುದ್ಧ ಟೀಕೆ, ರಾಜ್ಯದ ಅಧ್ಯಕ್ಷ ವಿರುದ್ಧ ಟೀಕೆ ಮಾಡಿದ್ರೆ ರೇಣುಕಾಚಾರ್ಯ ಬಹಳ ಒಳ್ಳೆನಕ್ಕದ್ದು. ಕಳೆದ 5-6 ವರ್ಷಗಳಿಂದ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೊಂದಲಗಳು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದ್ರು ಅದನ್ನ ಪತ್ರದಲ್ಲಿ ಎಳೆಯಾಗಿ ಏನು ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ನೋಟಿಸ್ ಕೊಡ್ತಾರೆ, ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನ ಕೊಡುತ್ತೇನೆ. 100ಕ್ಕೆ 100 ಉತ್ತರ ಕೊಡ್ತೀನಿ. ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ. ಅಂದು ಉಚ್ಚಾಟನೆ ಮಾಡಿದ್ರೆ ಬಿಜೆಪಿ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಬಹಳಷ್ಟು ಜನ ಇನ್ನು ಯಾರು ದಾಖಲೆ ಸಮೇತ ನಾನು ಉತ್ತರ ಕೊಡ್ತೀನಿ. ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಯಾರು ಮಾತಾಡಿದ್ರು, ಅಪಮಾನ ಮಾಡಿರಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಶೋಕಾಸ್ ನೋಟಿಸ್ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಎಸ್ವೈ ಬಣದ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು 6 ತಿಂಗಳಿನಿಂದ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಮಾತನಾಡಿದ್ರು. ಕೆಲವರು ಗುಂಪು ಕಟ್ಟಿಕೊಂಡು ಹೈಕಮಾಂಡ್ ವಿರುದ್ಧ ಕೆಲಸ ಮಾಡಿದ್ರು. ಆದ್ರೆ ನಾನೇನ್ ತಪ್ಪು ಮಾಡಿದೆ ಅಂತ ನೋಟಿಸ್ ಕೊಟ್ಟರು ಗೊತ್ತಿಲ್ಲ ಎಂದಿದ್ದಾರೆ. ಮತ್ತೊಂದೆಡೆ ಶಾಸಕ ಬಿ.ಪಿ. ಹರೀಶ್ ವಿಜೇಂದ್ರ ಪಕ್ಷ ವಿರೋಧಿ ನೀತಿ ಬಗ್ಗೆ ಮಾತನಾಡಿದ್ರೆ ನನಗೆ ತೊಂದರೆ ಅಂತ ಹೇಳಿದ್ದಾರೆ. 72 ಗಂಟೆಯಲ್ಲೇ ನೋಟಿಸ್ಗೆ ಉತ್ತರ ಕೊಡ್ತೇನೆ ಎಂದಿದ್ದಾರೆ. ನಾವು ನಮ್ಮ ವಿಚಾರಗಳನ್ನ ಎಲ್ಲ ಅವರ ಮುಂದೆ ಇಡ್ತೇವೆ. ಅವರು ಏನ್ ತೀರ್ಮಾನ ತಗೊಂತಾರೋ ಅವರಿಗೆ ನಾವು ಬದ್ಧರಾಗಿರ್ತೇವೆ. ಹಾಗಾಗಿ ಹೈಕಮಾಂಡ್ಗೆ ಮೀರಿ, ಹೈಕಮಾಂಡ್ಗೆ ವಿರುದ್ಧವಾಗಿ, ಪಾರ್ಟಿಗೆ ವಿರುದ್ಧವಾಗಿ, ಪಾರ್ಟಿ ಅಧ್ಯಕ್ಷರಿಗೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೆ ಯಾವತ್ತೂ ಮಾತಾಡಿಲ್ಲ, ಮುಂದಕ್ಕೂ ಕೂಡ ಮಾತಾಡುವುದಿಲ್ಲ. ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾಧ್ಯಮದ ಮೂಲಕ ಹೇಳಿಕೆ ಕೊಡ್ತಿರೋ ವಿಚಾರವಾಗಿ ವಿವರಣೆಯನ್ನು ಕೇಳಿದ್ದಾರೆ. ಅದರಲ್ಲೂ 72 ಗಂಟೆ ಒಳಗಾಗಿ ವಿವರಣೆಯನ್ನು ಕೇಳಿದ್ದಾರೆ. 72 ಗಂಟೆ ಒಳಗಾಗಿ ನಾನು ನಮ್ಮ ರಾಷ್ಟ್ರೀಯ ಡಿಸಿಪ್ಲಿನರಿ ಕಮಿಟಿಯ ಕಾರ್ಯದರ್ಶಿಗಳವರಿಗೆ ನಾನು ಉತ್ತರವನ್ನು ಕೊಡ್ತೇನೆ. ನೋಟಿಸ್ನಿಂದ ಬೇಸರ ಆಗಿಲ್ಲ, ಖುಷಿಯಾಗಿದೆ ಎಂದ ಎಸ್.ಟಿ.ಎಸ್. ನೋಟಿಸ್ ಕೊಟ್ಟಿದ್ದಕ್ಕೆ ನನಗೆ ಬೇಸರ ಆಗಿಲ್ಲ, ಖುಷಿಯಾಗಿದೆ ಅಂತ ಎಸ್.ಟಿ. ಸೋಮಶೇಖರ್ ಹೇಳಿದ್ದು, ಬಿಜೆಪಿಯಲ್ಲಿ ದೊಡ್ಡ ನಾಯಕರಿಂದಲೇ ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ, ಆದರೆ ಸಣ್ಣ ಪುಟ್ಟ ನಾಯಕರ ಮೇಲೆ ಯಾಕೆ ಕ್ರಮ ಅಂತ ಪ್ರಶ್ನಿಸಿದ್ದಾರೆ. ಟೋಟಲಿ 100ಕ್ಕೆ 100 ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂಥ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಇಟ್ಟು ಚುನಾವಣೆ ಮಾಡ್ತೇವೆ. ಚುನಾವಣೆ ಆದಮೇಲೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇದ್ದರೆ ಯಾರಾದರೂ ಭೇಟಿ ಮಾಡ್ತೇನೆ. ಯಾವ ಕಾರಣಕ್ಕೂ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಯಾವ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಕೂಡ ನಾನು
ಭಾಗವಹಿಸಲಿಲ್ಲ. ಸೋಮಶೇಖರ್ ಅವರೊಮ್ಮೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಲಿ. ತಾನು 2023 ಚುನಾವಣೆ ಗೆದ್ದ ದಿನದಿಂದ ತಾನು ಬಿಜೆಪಿಯ ಜೊತೆಗೆ ಭಾವನಾತ್ಮಕವಾಗಿ ಎಷ್ಟು ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಶಿವರಾಮ್ ಹೆಬ್ಬಾರ್ ನೋಟಿಸ್ನಿಂದ ನನಗೆ ಯಾವ ಭಯವೂ ಇಲ್ಲ, ಹೈಕಮಾಂಡ್ಗೆ ಉತ್ತರಿಸ್ತೇನೆ ಅಂತ ಹೇಳಿದ್ದಾರೆ. ನೋಟಿಸು ನಿನ್ನೆ ರಾತ್ರಿ ಬಂದು ತಲುಪಿದೆ. ಮೇಯರ್ ಮೇಲೆ ನನ್ನ ಮೇಲಲ್ಲಿ ನೋಟಿಸನ್ನು ಹಾಕಿದ್ದಾರೆ. ಏನು ನೋಟಿಸ್ನಲ್ಲಿ ಏನೇನು ಕೇಳಿದಾಗ ಅದಕ್ಕೆಲ್ಲ ಸೂಕ್ತವಂತ ಉತ್ತರವನ್ನು ಅವರು ಕೊಟ್ಟಂಥ ಗಡುವಿನ ಒಳಗೆ ಕಳಿಸ್ಕೊಡ್ತಾ ಇದ್ದೀವಿ. ನಾನಾಗಲಿ ಸೋಮಶೇಖರ್ ಆಗಲಿ. ಎಲ್ಲದಕ್ಕಿಂತ ಮಿಕ್ಕಾಗಿ ಈ ನಮ್ಮ ಕನ್ನಡದಲ್ಲಿ ಏನೋ ಗಾದೆ ಮಾತು ಹೇಳ್ತಾರೆ, ಜೈ ಹಾಕೋನೇ ಬೇರೆ, ಜಿಲೇಬಿ ತಿನ್ನೋನೇ ಬೇರೆ, ಜೈಲಿಗೆ ಹೋಗೋನೇ ಬೇರೆ. ನನಗೆ ಹರಿಹರ ಶಾಸಕ ಹರೀಶನ ಬಗ್ಗೆ ಹಾಗೆ ಅನ್ನಿಸ್ತು. ಒಬ್ಬ ಅಮಾಯಕತನ ತೊಗೊಂಡೋಗಿ ನೋಟಿಸ್ ಕೊಡಿಸಿ ಬಲಿ ಹಾಕಿದರು. ವಿಜೇಂದ್ರ ಬಣ ಮತ್ತು ವಿರೋಧಿ ಬಣ ಎರಡೂ ಕಡೆಯವರಿಗೂ ಹೈಕಮಾಂಡ್ ಶೋಕಾಸ್ ನೋಟಿಸ್ ಶಾಕ್ ನೀಡಿದೆ. ಇದು ಮತ್ಯಾವ ರೀತಿ ಬಣ ಕದನಕ್ಕೆ ನಾಂದಿ ಹಾಡುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.